ಟಾಪ್ 10 ನಲ್ಲಿ ಮೊದಲನೇ ನೋಡೋದಾದ್ರೆ ಕ್ರಿಪ್ಟೋ ಕರೆನ್ಸಿ ವಿವಾದದಲ್ಲಿ ನಟಿಯರಾದ ಕಾಜಲ್ ಅಗರ್ವಾಲ್ ಮತ್ತು ತಬಾನಾ ಭಾಟಿಯಾಗೆ ಸಂಕಷ್ಟ ಎದುರಾಗಿದೆ. ಏನು ಅಂತಂದ್ರೆ ಅಧಿಕ ಲಾಭ ಸಿಗುತ್ತೆ ಅಂತ ಜನರಿಂದ 2.5 ಕೋಟಿ ರೂಪಾಯಿ ವಂಚಿಸಿರುವ ಕೊಯಮತ್ತೂರಿನ ಕಂಪನಿಯ ಜಾಹೀರಾತುಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರಂತೆ. ಏಷ್ಯಾ ಷೇರು ಮಾರುಕಟ್ಟೆಯಲ್ಲಿ ನಿರಂತರ ಕುಸಿತ ಇದ್ದು ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ಮಾರುಕಟ್ಟೆ ಸಂಪೂರ್ಣ ನೆಲ ಕುಸಿದೆ. ಇವತ್ತು ಬೆಳಗ್ಗೆ ವಹಿವಾಟಿನಲ್ಲಿ ಹೂಡಿಕೆದಾರರಿಗೆ 7.46 ಲಕ್ಷ ಕೋಟಿಯಷ್ಟು ನಷ್ಟವಾಗಿದೆ. ಮುಂಬೈನ ಅಲಿಬಾಗ್ ಪ್ರದೇಶದ ಸಮುದ್ರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮೀನುಗಾರರ ಬೋಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಬೋಟ್ನಲ್ಲಿದ್ದ 20 ಮೀನುಗಾರರನ್ನ ಕರಾವಳಿ ಗಸ್ತು ಪಡೆ ಈಗ ರಕ್ಷಣೆ ಮಾಡಿದ್ದಾರೆ. ರಕ್ಷಣಾ ಇಲಾಖೆ ಸೇರಿದಂತೆ ಕೆಲವು ಫೆಡರಲ್ ಏಜೆನ್ಸಿಗಳಿಗೆ ಪ್ರೊಬೇಷನರಿ ಹುದ್ದೆಯಲ್ಲಿರುವ ನೌಕರರನ್ನ ಸಾಮೂಹಿಕವಾಗಿ ವಜಾಗೊಳಿಸುವುದು ಕಾನೂನು ಬಾಹಿರ ಅಂತ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಫೆಡರಲ್ ಕೋರ್ಟ್ ಹೇಳಿದೆ. ಯುದ್ಧದ ಕಾರ್ಮೋಡದ ನಡುವೆಯೇ ಉತ್ತರ ಕೊರಿಯಾದ ನಾಯಕ ಕಿಮ್ ಕ್ರೂಸ್ ಕ್ಷಿಪಣಿಗಳ ಪರೀಕ್ಷೆ ನಡೆಸಿದ್ದಾರೆ. ಪರಮಾಣು ಶಕ್ತಿಯನ್ನು ಅಸ್ತ್ರವಾಗಿ ಬಳಸುವುದು, ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವುದು ನಮ್ಮ ಧ್ಯೇಯ ಅಂತ ಕಿಮ್ ಹೇಳಿಕೊಂಡಿರೋದು. ಬನಶಂಕರಿಯ ಸೀತಾ ಸರ್ಕಲ್ನಲ್ಲಿ ಬಿಎಂಟಿಸಿ ಬಸ್ನಿಂದ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಬಲಿಯಾಗಿದ್ದಾರೆ. ಮೈಸೂರಿನಲ್ಲಿ ನಾಳೆಯಿಂದ ಸಿಸಿಎಲ್ ಕಲರವ ಇರಲಿದೆ. ಹೀಗಾಗಿ ಸುದೀಪ್ ನೇತೃತ್ವದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಮಾಡಿದ್ದಾರೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ದಾರೆ. ಕಟೀಲು ಪರಿಸರದ ಮೊದಲಾಡಿಗುತ್ತೂನಲ್ಲಿ ಶಿಲ್ಪಾ ಶೆಟ್ಟಿ ಮೂಲ ಮನೆ ಇರೋದು. ವಿಜಯನಗರದ ಗತವೈಭವ ಸಾರುವ 3 ದಿನಗಳ ಹಂಪಿ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಸಿಎಂ ಡಿಸಿಎಂ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಚಾಲನೆ ನೀಡಿದ್ದಾರೆ. 3 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳು ನಡೆಯುತ್ತವೆ.